ಹಲೋ, ಗುಡ್ ಆಫ್ಟರ್ನೂನ್. ಇವತ್ತು ನಾನು ನಿಮಗೆ ರಾಗಿ ಮುದ್ದೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಓಕೆನಾ? ಈಗ ಈ ಥರ ಅಲ್ಯೂಮಿನಿಯಂ ತಪ್ಪಲೆ ತೊಗೊಳ್ಳಿ, ಬೆಸ್ಟು ಮುದ್ದೆ ಮಾಡೋಕ್ಕೆ. ಓಕೆ, ಸ್ಟವ್ ಆನ್ ಆಗಿದೆಯಾ? ಓಕೆ, ಈ ತಪ್ಪಲೆ ಇಟ್ಕೊಳ್ಳಿ. ಈ ಅಳತೆ ತಗೊಳ್ಳಿ, ನೀರು ಈ ಅಳತೆಗೆ ನೀರು ತಗೊಳ್ಳಿ. ಇದೇ ಅಳತೆಗೆ ರಾಗಿ ಹಿಟ್ಟು ಹಾಕೋಬೇಕು. ಬಟ್ ನಾನು ಇದ್ರಲ್ಲಿ ಹಾಕೊಳ್ಳಲ್ಲ, ನನಗೆ ಅಳತೆ ಗೊತ್ತು, ನಾನು ಹಾಕೊಳ್ತೀನಿ. ನಿಮಗೆ ಈ ಅಳತೆಗೆ ನೀರು ತಗೊಳ್ಳಿ, ಈ ಅಳತೆಗೆ ಹಿಟ್ಟು ತಗೊಳ್ಳಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಡಿ. ಕುದಿಯೋ ನೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿ. ಇದು ಚೆನ್ನಾಗಿ ಕುದಿಯೋ ಥರ ಆಗಬೇಕು. ಲೆಟ್ಸ್ ವೇಟ್. ಹಾಂ ಕುದಿಯೋಕ್ಕಿಂತ ಮುಂಚೆ ಒಂದು ಸ್ಪೂನು ರಾಗಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ, ಪದರ ಬರಲಿ ಅಂತ. ಅದು ಏನಂತ ಗೊತ್ತಿಲ್ಲ, ನಮ್ಮ ಅಜ್ಜಿ ಹೇಳ್ಕೊಟ್ರು. ಈ ಥರ ಹಿಂಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಕುದಿಯೋಕ್ಕಿಂತ ಮುಂಚೆ. ಸೊ ಈಗ ಬಾಯ್ಲ್ ಆಗಕ್ಕೆ ಬಿಡೋಣ. ಸೊ ಕಾಣ್ತಾ ಇದೆಯಾ? ಈ ಥರ ಆಗುತ್ತೆ. ಕುದೀಲಿ ಚೆನ್ನಾಗಿ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ, ಈ ಒಂದು ಕಪ್ ಏನಿದೆ ಇಷ್ಟು ರಾಗಿ ಹಿಟ್ಟು ತಗೊಳ್ಳಿ. ಇದು ಇಬ್ರಿಗಾಗುತ್ತೆ ಮುದ್ದೆ. ಆವನ್ಯ ಅರ್ಧ ಮುದ್ದೆ ತಿಂತಾಳೆ, ನಾನು ಒಂದು ಮುದ್ದೆ ತಿಂತೀನಿ, ಇಲ್ಲ 2 ಮುದ್ದೆ ಹೊಡಿತೀನಿ. ಲಾಸ್ಟ್ ಟೈಮ್ ತಂದಿದ್ದ ರಾಗಿ ಪ್ಯಾಕೆಟಲ್ಲಿ ಇಷ್ಟಿದೆ. ಖಾಲಿ ಮಾಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾವಾಗಲೂ, ಇಲ್ಲ ಅಂದರೆ ಮುದ್ದೆ ಗಂಟಾಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಮೇ ಬಿ ಇಷ್ಟು ಸಾಕು. ಅದಾದಮೇಲೆ ಈ ಥರ ಸೌಟ್ ತಗೊಳ್ಳಿ, ಒಂದು ಇಕ್ಳ ತಗೊಳ್ಳಿ. ಈ ಥರ ನಿಧಾನಕ್ಕೆ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಸ್ವಲ್ಪ ಮೆಲ್ಟ್ ಆಗಬೇಕು ವಾಟರಲ್ಲದು. ಹೀಗೆ 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 ತಿರುಗಿಸಿ, ಹೀಗೆ. ಆವಾಗ ವಾಟರ್ ಅಬ್ಸರ್ವ್ ಆಗುತ್ತೆ ರಾಗಿಗೆ. ಮೆತ್ತಗೆ ಹೀಗೆ ತಿರುಗಿಸ್ಕೊತಾ ಬನ್ನಿ. ಗಂಟು ಕಾಣ್ತಾ ಇದೆಯಲ್ಲ, ಅದನ್ನೆಲ್ಲ ಈಗಲೇ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಇನ್ನೂ ನೀರು ಹಾಕಿ ಕುದಿಸಿ ಆಮೇಲೆ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ತಾರೆ. ದಟ್ ಈಸ್ ದ ರಾಂಗ್ ಥಿಂಗ್. ಇವಾಗಲೇ ನೀವು ಇಲ್ಲಿ ಏನೇನು ಗಂಟು ಕಾಣ್ತಾ ಇದೆ ಅದನ್ನು ಹೀಗೆ ಹಿಡ್ಕೊಂಡು, ಕೆಲವ್ರು ಏನು ಮಾಡ್ತಾರೆ, ಈ ಚಪಾತಿ ತಿರುಗೋದಿರುತ್ತಲ್ಲ ಅದರಲ್ಲೂ ಸ್ಮ್ಯಾಶ್ ಮಾಡ್ಕೋತಾರೆ. ನನಗೆ ಅದರಲ್ಲೆಲ್ಲ ಕಂಫರ್ಟಬಲ್ ಇಲ್ಲ. ಸೊ ಚಿಕ್ಕ ಚಿಕ್ಕ ಮುದ್ದೆ ತಿನ್ನೋರಿಗೆ 3 ಆಗುತ್ತೆ. ನಾವು ದೊಡ್ಡ ದೊಡ್ಡ ಮುದ್ದೆ ತಿನ್ನೋರು, ಅದಕ್ಕೆ ಈ ಥರ ಇರುತ್ತೆ. ಸೊ ಈ ಥರ ಸ್ಮ್ಯಾಶ್ ಮಾಡ್ಬೇಕು ನೀವು. ಓಕೆ, ಈಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀರಾ ನೋಡಿ. ಗಂಟು ಏನಾರು ಇದೆಯಾ? ಚೆಕ್. ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಓಕೆ, ಇದಕ್ಕೆ ನಾವೇನು ಮಾಡಬೇಕು, ಒಂಚೂರು ನೀರು ಚುಮ್ಕ್ ಹಾಕ್ಬೇಕು. ಒಂಚೂರು ನೀರನ್ನ ಹೀಗೆ ತೆಗೆದು ಹೀಗೆ ಚುಮ್ಕೊಳ್ಬೇಕು. ಹೀಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಕ್ಲೋಸ್ ಮಾಡಿಬಿಡೋಣ. ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಆ ನೀರು ಹೀರ್ಕೊಳ್ಳೋ ತನಕ 5 ಮಿನಿಟ್ಸ್ 10 ಮಿನಿಟ್ಸ್ ಚೆನ್ನಾಗಿ ಆ ರಾಗಿ ಎಲ್ಲ ಬಾಯ್ಲ್ ಆಗಬೇಕು. ಮತ್ತು ಇನ್ನೊಂದೇನು ಗೊತ್ತಾ, ನಾನೇ ಮಾಡಿರೋ ತುಪ್ಪ ಇದು. Kmartಲ್ಲಿ ಬೆಣ್ಣೆ ತಂದೆ, ಅನ್ಸಾಲ್ಟೆಡ್ ಬಟರ್ ಅಂತ ಹೇಳ್ತೀವಲ್ಲ, ಅದನ್ನು ತಂದೆ. ಚೆನ್ನಾಗಿ ಬೆಣ್ಣೆನ ಕಾಯಿಸಿ, ಏಲಕ್ಕಿ ಬಿಡಿಸ್ಬಾರ್ದು, ಹಾಗೆ ಹಾಕಬೇಕು. 1-2 ಲವಂಗ, ವಿಳೆದೆಲೆ ತೊಟ್ಟು 4, ಆಮೇಲೆ ಕರಿಬೇವು. ಕೂದಲು ಭಾಳ ಒಳ್ಳೇದಲ್ವಾ, ಸೊ ಕರಿಬೇವನ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಅಷ್ಟು ಮಾಡ್ಕೊಂಡು ಒಂದು ಚಿಟಿಕೆ ಅರಿಶಿನ
ಉಪ್ಪು ಹಾಕ್ಬಿಡಿ, ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಈ ಥರ ಆದಾಗ ಗಮ್ ಅಂತ ಗೀ ಸ್ಮೆಲ್ ಬರುತ್ತೆ, ವೆರಿ ಟೇಸ್ಟಿ. ನಾನೀಗ ಅದನ್ನು ತುಪ್ಪಕ್ಕೆ ಹಾಕ್ತೀನಿ, ಯಾಕಂದರೆ ತುಪ್ಪ ಮೇಲೆ ಹಾಕೊಂಡು ತಿನ್ನೋದು ಬೇರೆ. ಬಟ್ ಇದು ಈಗ ವಾಟರ್ ಎಲ್ಲ ಹೀರ್ಕೊಂಡಾದ್ಮೇಲೆ ಇನ್ನೊಂದು ಸರಿ ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಸಾಫ್ಟಾಗಿ ಬರುತ್ತೆ ಮುದ್ದೆ. ಈಗ ಪ್ಲೇಟ್ ತೆಗೆದು ನೋಡಿದಾಗ ನೀರೆಲ್ಲ ಹೀರ್ಕೊಂಡಿರುತ್ತೆ. ಇನ್ನೊಂದು ಸರಿ ಕಲಿಸ್ಕೊಂಬಿಟ್ಟು 1 ಸ್ಪೂನ್ ತುಪ್ಪ ಹಾಕೊಂಬಿಡಿ. ನೀ ಬಂದರೆ ಬಳೆಯ ತೊಡಿಸುತ್ತೇನ, ಹೂ ಅಂದರೆ ಹೂವ ಮುಡಿಸುತ್ತೇನ, ಚಂದದ ಸೀರೆ ಉಡಿಸುತ್ತೇನ, ಏನಂತೆ ನೀನ, ಈ ಊರಿಗೆ ನೀನ ಕ್ವೀನ, ನಿನ್ನ ನಗೆ ನೋಟ ಹೂಬಾಣ, ಚಂದಕ್ಕ ಕಾಡುತ್ತೀನಿ ನನ್ನ, ಬಿಡಬಲ್ಲ ಹತ್ತಿ ಬೆನ್ನ, ನನ್ನ ಪ್ರೀತಿ ಬಂಧನಕ್ಕಿಂತ ನಿಂದೇನ ಹೆಚ್ಚಂದಿದ್ದೇತೇನ. ಈಗ ಕಲ್ಸ್ಕೊಳ್ಳಿ ಚಂದಾಗಿ. ಕಲಿಸ್ಕೊಂಡು ಇನ್ನೊಂದು ಮಿನಿಟ್ ಬಿಟ್ಬಿಡಿ. ಈಗ ಮುದ್ದೆ ಆಗಿದೆ. ಚೆನ್ನಾಗಿ ತಿಳ್ಕೋಬೇಕು. ಒಂದು ಗಂಟು ಕಾಣಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಮುದ್ದೆನ. ಇನ್ನೊಂದು ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ, ಮಿಕ್ಕಿರೋ ಪಕ್ಕಿರೋ ನೀರೆಲ್ಲ ಹೀರ್ಕೊಳ್ಳುತ್ತೆ. ಚೆನ್ನಾಗಿ ಸೀದಿಸ್ಬೇಡಿ. ಈ ಥರ ಮಾಡ್ತಾ 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 ಮುದ್ದೆ ರೆಡಿ ಆಗುತ್ತೆ. ನಾಟಿ ಕೋಳಿ ಜೋರು ಏನದ, ನಾಟಿ ಕೋಳಿ ಸಾರು ಜೊತೆ ತಿಂತಾ ಇದ್ರೆ ಸ್ವರ್ಗ ಸ್ವರ್ಗ. ಇನ್ನು ಜೋಳದ ರೊಟ್ಟಿ ತಿನ್ನೋದು ರೂಢಿ ಮಾಡಿಲ್ಲ ರೀ. ಜೋಳದ ರೊಟ್ಟಿ ತಿನ್ನೋದು ರೂಢಿ ಮಾಡ್ಕೋಬೇಕು ನೋಡಿ. ಹೀಗೆ ಇದಕ್ಕೆ ಮಾಡಿ ಸದ್ಯಕ್ಕೆ ಸ್ಟವ್ ಆಫ್ ಮಾಡೋಣ ಅಂತ ಇದೆಯಾ ಪ್ಲೇಟು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕೆಲವರು ಪಾಪ ಬಿಸಿ ಬಿಸಿ ಮುದ್ದೆ ಕಟ್ಟಲ್ಲ, ತಣ್ಣಗಾದ್ಮೇಲೆ ಕಟ್ತಾರೆ. ಸೊ ಒಂದು ಸ್ವಲ್ಪ ನೀರನ್ನ ಇಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ತಟ್ಟೆಗೆ ಮುದ್ದೆ ಅಂಟಬಾರ್ದು ಅಂತ. ಸೊ ಇಲ್ಲಿ ನಮ್ಮ ಮುದ್ದೆ ಆಗಿದೆ. 3 ಮುದ್ದೆ ಆಗುತ್ತೆ. ಬಟ್ ಆವನ್ನಿಂಗ್ ಫಸ್ಟ್ ಪುಟ್ಟು ಮುದ್ದೆ ಕಟ್ತೀನಿ. ಇಷ್ಟು ಮುದ್ದೆ ತಿಂತಾಳೆ ಆವನ್ಯ. ಹೀಗೆ ಹಾಕ್ಕೊಳ್ಳಿ. 1 ಸ್ಪೂನ್ ಇಟ್ಕೊಳ್ಳಿ, ಯಾಕಂದರೆ ಸೌಟಲ್ಲಿರೋದೆಲ್ಲ ನೀಟಾಗಿ ತಗೊಳ್ಳೋದಕ್ಕೆ. ಹೀಗೆ ಮಾಡಿದಾಗ ಹಿಟ್ಟೆಲ್ಲ ಸ್ಪೂನಲ್ಲಿ ಅಂಟಿರೋದೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ಓಕೆ, ಒಂಚೂರು ಕೈ ಒದ್ದೆ ಮಾಡ್ಕೊಳ್ಳಿ ಹೀಗೆ ನೀರಲ್ಲಿ. ಈಗೇನಿದೆಯಲ್ಲ ಇದು ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ, ಇಲ್ಲೇ ಇಟ್ಕೊಳ್ಳಿ. ಬಿಸಿ ಇದೆ ನೋಡ್ಕೊತ ಹೀಗೆ ಮಾಡಬೇಕು ನೀವು. ಅಮುಕಕ್ಕೆ ಹೋಗಬೇಡಿ, ತುಂಬ ಬಿಸಿ ಇರುತ್ತೆ. ಸೊ ಆದಷ್ಟು ಕೈ ಒದ್ದೆ ಮಾಡಿಕೊಂಡು ಹಿಂಗೆ ಮಾಡೋದು. ಕೆಲವ್ರದ್ದು ಏನು ಕಂಪ್ಲೇಂಟ್ ಗೊತ್ತಾ, ಹೊರಗಡೆ ಇಟ್ಬಿಟ್ರೆ ಮುದ್ದೆ ಹಾರ್ಡ್ ಆಗುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಮುದ್ದೆ ಪಾತ್ರೆಗೆ ಹಾಕೋತಾರೆ. ಬಟ್ ನಾನು ಏನು ಮಾಡ್ತೀನಿ ಗೊತ್ತಾ, ಹಾಟ್ ಬಾಕ್ಸಲ್ಲಿ ಹಾಕೋತೀನಿ. ಸೊ ಇನ್ನೊಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಹಾಟ್ ಬಾಕ್ಸಲ್ಲಿ ಈ ಮುದ್ದೆನ ಹೀಗೆ ಹಾಕೋತೀನಿ. ಈಗ ಇನ್ನೊಂದು ಮುದ್ದೆ ಕಟ್ಟೋಣ. ಇನ್ನೊಂದು ಸ್ವಲ್ಪ ಹಾಕೋಣದಕ್ಕೆ ನೀರು. ಇದು ನನಗೆ ನಮ್ಮ ಯಜಮಾನ್ರು ಬರ್ತೀನಿ ಅಂತ ಇದ್ರು, ಬರ್ತಾರೋ ಗೊತ್ತಿಲ್ಲ. ಇದರಲ್ಲೇ ಅರ್ಧ ಮುದ್ದೆ ಮಾಡಿಬಿಡ್ತೀನಿ. ಈ ಥರ ದೊಡ್ಡ ಮುದ್ದೆ ತಿಂತೀವಿ ನಾವು. ನೀಟಾಗಿ ತೆರೆದಾಕೊಳ್ಳಿ, ರಾಗಿ ವೇಸ್ಟ್ ಮಾಡಬೇಕು.
ಚೆನ್ನಾಗಿ ನೀಟಾಗಿ ಸ್ಪೂನಲ್ಲೆಲ್ಲ ಕೆಳಗಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು, ಈಗ ಸೆಕೆಂಡ್ ಟೈಮ್ ಏನು ಮಾಡ್ತೀವಂದರೆ ಸ್ವಲ್ಪ ಬಿಸಿ ಕಡಿಮೆ ಇರುತ್ತೆ, ಬೇಕಂದವ್ರು ಕೈಯಲ್ಲಿ ತಕ್ಕೊಳ್ಳಿ, ಇಲ್ಲಾಂದರೆ ಸ್ಪೂನಲ್ಲಿ ತಕ್ಕೊಳ್ಳಿ. ಈಗ ಮಾಡಿ ಸಾಕು. ಸೊ ಹೀಗೆ ಮಾಡಬೇಕು ಮುದ್ದೆ, ಟಕ್ 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 ಅಂತ. ಕೈ ಬಿಸಿ ಆಗ್ತಾಯಿದ್ರೆ ಕೈ ಹಚ್ಕೊಳ್ಳಿ. ಕೆಲವರು ಹಿಂಗೆಲ್ಲ ಮಾಡ್ತಾರೆ, ಅದು ಒಂದು ಟೆಕ್ನಿಕ್ಕು. ಸದ್ಯಕ್ಕೆ ನಾವು ಹೀಗೆ ಮಾಡೋದು ಮುದ್ದೆ. ಸಾಫ್ಟ್ ಆ್ಯಂಡ್ ಸ್ವೀಟ್ ಮುದ್ದೆ ವಿತ್ ತುಪ್ಪ ಆಲ್ರೆಡಿ ಮಿಕ್ಸ್ಡ್. ಸೊ ಇನ್ನೊಂದ್ಸರಿ ಮಾಡ್ಕೊಂಡು, ಯಾಕಂದರೆ ಅಂಟಲ್ಲ ಹಾಟ್ ಬಾಕ್ಸಲ್ಲಿ. ಸೊ ಹಾಟ್ ಬಾಕ್ಸಲ್ಲಿ ಸೈಡ್ಗೆ ಇನ್ನೊಂದು ಮುದ್ದೆ ಹಾಕ್ಕೊಂಡ್ರೆ ನಮ್ಮ ರಾಗಿ ಮುದ್ದೆ ರೆಡಿ, ಕೋಳಿ ಸಾರು ಜೊತೆಗೆ. ನಮ್ಮ ಕೋಳಿ ಸಾರು ಹೆಂಗಿದೆ ಅಂತ ನೋಡೋದಕ್ಕೆ ಇಷ್ಟನಾ? ಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕಿ ಮಾಡಿದ್ದೀನಿ, ಖಾರದ ಪುಡಿ ಹಾಕಿಲ್ಲ ಈ ಸರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಐ ಲವ್ ಯು ಸೋ ಮಚ್. ಬಾಯ್.